ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮನೆಯವ್ರಿಗೆಲ್ಲ ಬಾಯ್ ಹೇಳಿ ಮತ್ತು ನನ್ನ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳಿ ಒಂದು ಹೊಸ ಅಡ್ವೆಂಚರ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಹಾಯ್ ಹೇಳಿ ನಾವು ಹೋಗ್ತಾ ಇದ್ದೀವಿ ಒಂದಷ್ಟು ಅಡ್ವೆಂಚರ್ ಮಾಡೋದಕ್ಕೆ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತೀವಿ ಈ ಬ್ಲಾಗಲ್ಲಿ ಗೊತ್ತಾಗುತ್ತೆ. ರೆಕಾರ್ಡ್ ಆಯ್ತು ಪವನ್. ಏನಂದಿದೆ ಪವನ್? ಯಾಕೆ ಎಡ್ಬಿಟ್ ಮಾಡು ನಮ್ಮ ದೀದಿ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಹಾಯ್ ದೀದಿ. ಸೊ ಒಬ್ಬರಾಯ್ತು ಇಬ್ಬರಾಯ್ತು, ಅದ್ಬಿಟ್ಟು ನಾನೊಬ್ಳಾಯ್ತು ಅಷ್ಟೇ. ಇನ್ನ ಎಷ್ಟು ಜನ ಬರ್ಬೇಕು? ಇಬ್ರು ಬರ್ಬೇಕು. ಸೊ ಆಮೇಲೆ ಇನ್ನಿಬ್ರು ಬಂದಮೇಲೆ ನಾವು ಹೊಡ್ತಾ ಇದ್ದೀವಿ ಕೊಟ್ಟಿಯೂರ್ ಕಡೆಗೆ. ಸೊ ಬಿಫೋರ್ ಕೊಟ್ಟಿಯೂರ್ಗೆ ಹೋಗೋಕ್ಕೂ ಮುಂಚೆ ನಾವು ಬೇರೆ ಒಂದು 2-3 ಜಾಗನ ಕವರ್ ಮಾಡೋಣ ಅಂತ ಹೊರಟಿದ್ದೀವಿ. ಹಿಂಗೆ ತಮಾಷೆಯಿಂದ ಶುರುವಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಗೋಯ್ತು. ಸೊ ನಾವು ಹೊರಟಿದ್ವಿ ಫಸ್ಟು ಮಂಗಳೂರು ಕಡೆಗೆ. ಒಳ್ಳೆ ಹಾಡು ಕೇಳ್ಕೊಳ್ತಾ ನಮ್ಮ ಜರ್ನಿ ಶುರು ಆಯಿತು. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು. ನಮ್ಮ ದೀಪ್ತಿ ಸ್ವಲ್ಪ ಲೇಟಾಗಿ ರಿಯಾಕ್ಟ್ ಮಾಡ್ತಾಳೆ. ಸೊ ಅವಳನ್ನು ಸ್ವಲ್ಪ ರೇಗಿಸ್ಕೊಂಡು ಫುಲ್ ಮಜಾ ಮಾಡಿಕೊಂಡು ನಾವು ಹೊರಟ್ವಿ. ಈಗ ಅಂದ್ಕೊಂಡು ಮಜಾ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋಷ್ಟರಲ್ಲಿ ನಮ್ಮ ಕೊರಗಜ್ಜನ ದೇವಸ್ಥಾನ ಸಿಕ್ಕೇ ಬಿಡ್ತು. ಸೊ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಇದೆ ಆದಿಸ್ಥಳ ಕೊರಗಜ್ಜ ದೇವಸ್ಥಾನ. ತುಂಬ ಶಾಂತವಾಗಿತ್ತು. ಅದನ್ನು ಮುಗಿಸ್ಕೊಂಡು ನಾ ಹೊರಟಿದ್ದೆ ಇನ್ನೊಂದು ದೇವಸ್ಥಾನಕ್ಕೆ, ಅದೇ ಮಡಾಯಿಕಾವು ದೇವಸ್ಥಾನಕ್ಕೆ. ಈ ದೇವಸ್ಥಾನ ಯಾಕೆ ಫೇಮಸ್ ಅಂತ ನಾನೇನು ಹೇಳಬೇಕಾಗಿಲ್ಲ. ಇಲ್ಲಿ ನಮ್ಮ ಡಿ ಬಾಸ್ ಬಂದು ಶತ್ರು ಸಂಹಾರ ಪೂಜೆ ಮಾಡಿಸಿದ ನಂತರ ಇಲ್ಲಿ ಬರೀ ಕನ್ನಡದವರೇ, ನೀವು ಯಾವ ಕಡೆ ನೋಡಿದರೂ ಬರೀ ಕನ್ನಡದವರೇ ಕಾಣಿಸ್ತಾರೆ. ಸೊ ಭಾಷೆ ಗೊತ್ತಿಲ್ಲ ಅಂತ ಅನಿಸೋದೇ ಇಲ್ಲ. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲೇ ರಾತ್ರಿ 9 ಗಂಟೆ ದರ್ಶನ ಆಗೋಯ್ತು ನಮಗೆ. ಅದಾದಮೇಲೆ ನಾವು ರೀಚ್ ಆಗಿದೆ ನಮ್ಮ 3ನೇ ಡೆಸ್ಟಿನೇಷನ್, ದಟ್ ಈಸ್ ಕೊಟ್ಟಿಯೂರ್. ಅಲ್ಲಿ ಹೋಗಿ ಅಲ್ಲಿ ಜಾಗನ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಯಾವ ಸಂಧಿಯಿಂದ ಹೋದರೆ ಎಲ್ಲಿಗೆ ರೀಚ್ ಆಗ್ತೀವಿ, ಯಾಕಂದರೆ ನಮಗೆ ಪ್ಲೇಸಸ್ ಬಗ್ಗೆ ಐಡಿಯಾ ಇರಲಿಲ್ಲ. ಆಮೇಲೆ ಬೆಳಗ್ಗೆ ಆಯಿತು 5 ಗಂಟೆ 5:15ಗೆ ನಾವು ದರ್ಶನಕ್ಕೆ ಹೋದ್ವಿ. ಒಳ್ಳೆಯ ದರ್ಶನ. ಅರ್ಧ ಗಂಟೆಯಲ್ಲಿ ಅನ್ನದಾನದಿಂದ ಕ್ಯೂವಲ್ಲಿ ಹೋಗಿ ಅರ್ಧ ಗಂಟೆಯಲ್ಲಿ ದರ್ಶನ ಆಯಿತು. ತುಂಬ ಚೆನ್ನಾಗಿತ್ತು. ಒಳ್ಳೆ ಡಿವೈನ್ ಫೀಲ್ ಜೊತೆಗೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದೆ ಬೀಚ್ ಕಡೆಗೆ. ಸೊ ಕಣ್ಣೂರಲ್ಲಿರೋ ಬೀಚಿಗೆ ಹೋಗಿ ಆ ಬೀಚಲ್ಲಿ ಒಂದಷ್ಟು ವೀಡಿಯೋ ಮಾಡ್ಕೊಂಡು ಆ ಅಲೆಗಳ ಸದ್ದಿಗೆ ಅಲ್ಲೇ ಕೂತ್ಕೊಂಡ್ಬಿಡೋಣ ಅನಿಸ್ತಾಯಿತ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಬೆಂಗಳೂರಿಗೆ. ಸೊ ಬೆಂಗಳೂರಿಗೆ ಬರ್ತಾ ಮತ್ತೆ ಒಂದಷ್ಟು ತರಲೆಗಳು ಮಾಡಿಕೊಂಡು ಮಾತಾಡಿಕೊಂಡು ಒಬ್ಬರು ಕಡೆ ಒಬ್ಬರು ಕಾಲು ಎಳ್ಕೊಂಡು ಹೀಗೆ ಇತ್ತು. ಒಳ್ಳೆ ವೆದರ್ ಇತ್ತು. ಆ ಜಿಡಿ ಮಳೆ, ಘಾಟ್ ಸೆಕ್ಷನ್ನು, ಅಪ್ಪ ಬೆಂಗಳೂರು ಬರೋ ಮನಸ್ಸೇ ಇರಲಿಲ್ಲ ಅಂದ್ಕೊಳ್ಳಿ. ಆದರೂ ಏನು ಮಾಡ್ತೀರಾ, ಅನೇಕ ಕೆಲಸಕ್ಕೆ ಹೋಗಲೇಬೇಕಿತ್ತು, ಬೆಂಗಳೂರಿಗೆ ಬರಲೇಬೇಕು. ಸೊ ಹಾಗೆ ಮನಸ್ಸಿಲ್ದಿರ ಮನಸ್ಸಲ್ಲಿ ಬೆಂಗಳೂರಿಗೆ ಬಂದು ಆದರೆ ಟ್ರಿಪ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಯಾವ ಟ್ರಿಪ್ ಮಾಡ್ತೀನಿ, ಏನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ ಎಲ್ಲ ಅಪ್ಡೇಟ್ ಸಿಗುತ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು.
ಅಂತ ಹೇಳ್ತಾ ಸಿಗೋಣ ಮತ್ತೆ. ಬಾಯ್ ಬಾಯ್.